ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಕಸರತ್ತು ಜೋರಾಗಿದೆ. ಬಾಗಲಕೋಟೆ ಜಿಲ್ಲೆಗೆ ಸಂಪುಟದಲ್ಲಿ ಒಲಿಯುತ್ತಾ ಜಾಕ್ಪಾಟ್ ಎನ್ನುವಂತಾಗಿದೆ. 4 ಸಚಿವ ಸ್ಥಾನದ ಪೈಪೋಟಿಯಲ್ಲಿದ್ದಾರೆ ಶಾಸಕರು. ಜಾತಿ, ಮಹಿಳಾ, ಹಿರಿಯರ ಕೋಟಾದಡಿ 4 ಶಾಸಕರು ಪಟ್ಟು ಹಿಡಿದುಕೊಳ್ತಿದ್ದಾರೆ. ನೆನೆಯಷ್ಟೇ ನಾವು ನೋಡಿದ್ವಿ, ಬೆಳಗಾವಿಯಲ್ಲೂ ಕೂಡ ಹಿಂಗೆ ಇದೆ ಸಿಚುಯೇಷನ್ನು. ಅದರಲ್ಲೂ ಕೂಡ ಬೆಳಗಾವಿಯಲ್ಲಿ ಗಮನಿಸೋದಾದ್ರೆ ಅಲ್ಲಿಯೂ ಜಾತಿ, ಮಹಿಳಾ, ಹಿರಿಯರ ಕೋಟಾದಡಿ 3 ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ರು. ಆದರೆ ಇಲ್ಲಿ ನೋಡಿ, ಒಂದು ಹೆಜ್ಜೆ ಮುಂದೆ ಹೋಗಿ 4 ಸಚಿವ ಸ್ಥಾನದ ಪೈಪೋಟಿಯಲ್ಲಿದ್ದಾರೆ ಶಾಸಕರು. ಜಾತಿ, ಮಹಿಳಾ, ಹಿರಿಯರ ಕೋಟಾದಡಿ 4 ಶಾಸಕರು ಇಲ್ಲಿ ಪಟ್ಟು ಹಿಡಿದುಕೊಳ್ತಿರೋದು. ಸಚಿವ ಸ್ಥಾನಕ್ಕೆ ಲಿಂಗಾಯತ ನಾಯಕ ವಿಜಯಾನಂದ ಕಾಶಪ್ಪನವರು ಪಟ್ಟು ಹಿಡಿದುಕೊಳ್ತಿದ್ರೆ, ಸಿಎಂ ಭೇಟಿಯಾಗಿ ಕೆಪಿಸಿಸಿ ಅಧ್ಯಕ್ಷರ ಮುಂದೆ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಇಡಲಾಗಿದೆ. ಇದಕ್ಕೂ ಮುನ್ನ ಆರ್.ಬಿ. ತಿಮ್ಮಾಪುರ, ಹಿರಿಯ ಶಾಸಕ ಜೆ.ಟಿ. ಪಾಟೀಲ್, ಮಹಿಳಾ ಕೋಟಾದಡಿ ಉಮಾಶ್ರೀ 4 ಈಗ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ಅಸ್ತು ಅಂತಾರೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಆರ್.ಬಿ. ತಿಮ್ಮಾಪುರ ಹಿರಿಯ ನಾಯಕ, ಜೊತೆಗೆ ಯಾರಿಗೆ ಕೊಟ್ಟು ಯಾರಿಗೆ ಬಿಡೋಣ ಅನ್ನುವಂಥ ಪರಿಸ್ಥಿತಿ ಈಗ ರಾಜ್ಯದ ನಾಯಕರಿಗಾಗಲಿ ಹೈಕಮಾಂಡ್ ಮಟ್ಟದ ನಾಯಕರಿಗಾಗಲಿ ಇದು ತಲೆನೋವಿನ ಪರಿಯೇ ಸರಿ. ಹಾಗಾಗಿ ಬೆಳಗಾವಿಯಲ್ಲಿ 3, ಬಾಗಲಕೋಟೆಯಲ್ಲಿ 4, ಇನ್ನು ಈ ಕಡೆ ಬಂದರೆ ಈ ಭಾಗಗಳಲ್ಲಿ ಕೇಳಂಗೇ ಇಲ್ಲ. ಡಿ ಕೆ ಶಿ ಅವರ ಮನೆ ಮುಂದೆನೇ ಬಹಳಷ್ಟು ಶಾಸಕರು ದಂಡೆತ್ತಿ ಬರ್ತಾ ಇದ್ದಾರೆ. 20 ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಕಾಂಪಿಟೇಷನಲ್ಲಿ ಬಿದ್ದಿರೋದು. ಸಹಜವಾಗಿ 20 ಜನ 21, 22 ಫಿಲ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಮತ್ತೆ ಉಳಿದಂಥ ಆಕಾಂಕ್ಷಿಗಳು ಅಸಮಾಧಾನಗೊಳ್ಳುವಂಥ ಚಾನ್ಸಸ್ಸೇ ಜಾಸ್ತಿ ಇದೆ. ನಮ್ಮ ಡೆಲ್ಲಿ ದೊರೆಗಳು ಇಲ್ಲೇ ಅದಾರಲ್ಲ, ಆರಿಸಿ ಕಳಿಸಿದವರೇ ನಮ್ಮ ಡೆಲ್ಲಿ ದೊರೆಗಳು. ನಾವು ಮುಖ್ಯಮಂತ್ರಿಗಳಿಗೆ ಮಾತನಾಡಕ್ ಹೇಳಿದ್ದೀವಿ. ಖರ್ಗೆ ಸಾಹೇಬ್ರು ಗಮನಿಸ್ತಾ ಇದ್ದಾರೆ, ಸಿದ್ದರಾಮಯ್ಯವರು ಗಮನಿಸ್ತಾರೆ. ಇಲ್ಲಿ ಅವಕಾಶ ಕಲ್ಪಿಸಿಕೊಡ್ತಾರನ್ನಂತ ಭರವಸೆನೂ ನನಗಿದೆ. ನಾನು ಭರವಸೆ ಕಳ್ಕೊಂಡವಲ್ಲ ಯಾವಾಗಲೂ. ನಾನು ಅದೇ 7 ಬೀಳು ಎಲ್ಲ ಕಂಡಿದ್ದೀನಿ. ಆದ್ರೆ ಭರವಸೆ ಮಾತ್ರ ನಾ ಕಳ್ಕೊಂಡಿಲ್ಲ. ಭರವಸೆ ಇಲ್ಲೂ ಇದೆ. ಡೆಲ್ಲಿ ನಮ್ಮ ಡೆಲ್ಲಿ ದೊರೆಗಳು ಇಲ್ಲೇ ಅದಾರಲ್ಲ, ಆರಿಸಿ ಕಳಿಸಿದವರೇ ನಮ್ಮ ಡೆಲ್ಲಿ ದೊರೆಗಳು. ನಾವು ಮುಖ್ಯಮಂತ್ರಿಗಳಿಗೆ ಮಾತನಾಡಕ್ ಹೇಳಿದ್ದೀವಿ. ಖರ್ಗೆ ಸಾಹೇಬ್ರು ಗಮನಿಸ್ತಾ ಇದ್ದಾರೆ, ಸಿದ್ದರಾಮಯ್ಯವರು ಗಮನಿಸ್ತಾರೆ. ಇಲ್ಲಿ ಅವಕಾಶ ಕಲ್ಪಿಸಿಕೊಡ್ತಾರನ್ನಂತ ಭರವಸೆನೂ ನನಗಿದೆ. ನಾನು ಭರವಸೆ ಕಳ್ಕೊಂಡವಲ್ಲ ಯಾವಾಗಲೂ. ನಾನು ಅದೇ 7 ಬೀಳು ಎಲ್ಲ ಕಂಡಿದ್ದೀನಿ. ಆದ್ರೆ ಭರವಸೆ ಮಾತ್ರ ನಾ ಕಳ್ಕೊಂಡಿಲ್ಲ. ಭರವಸೆ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಗುರು ಹಿರೇಮಠ್. ಸದ್ಯಕ್ಕೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ಸಂಖ್ಯೆ ಏನು ಕಡಿಮೆ ಇಲ್ಲ, ಅಷ್ಟರ ಮಟ್ಟಿಗಿದೆ. ಅದೇ 2ನೇ ಪಟ್ಟಿಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಈಗ ಬಾಗಲಕೋಟೆಯಲ್ಲಿ 4 ಆಕಾಂಕ್ಷಿಗಳಿದ್ದಾರೆ ಅಂದರೆ ಇದು ರಾಜ್ಯದ ನಾಯಕರಿಗಾಗಲಿ ಹೈಕಮಾಂಡ್ ಮಟ್ಟದ ನಾಯಕರಿಗಾಗಲಿ ಎಷ್ಟರ ಮಟ್ಟಿಗೆ ತಲೆನೋವಾಗುತ್ತೆ. ಯಾಕಂತ ಹೇಳಿದ್ರೆ ಒಬ್ಬರಿಗೆ ಕೊಟ್ಟರೆ ಮತ್ತೊಬ್ಬರು ಅಸಮಾಧಾನಗೊಳ್ಳುವಂಥ ಸಾಧ್ಯತೆಗಳಿದೆ. ಏನಾಗಬಹುದು ಗುರು ಹಿರೇಮಠ್? ಅಮೃತ, ನಿಜಕ್ಕೂ ಯಾಕಂತಂದ್ರೆ ಕಾಂಗ್ರೆಸ್ ಸರ್ಕಾರದ ಹೈಕಮಾಂಡ್ ನಲ್ಲಿ ಡೆಲ್ಲಿ ಬುಲಾವ್ ಒಂದ್ ಕಡೆ ಆಗಿರುವಂತದ್ದು. ಸದ್ಯ ಸಿಎಂ ಡಿ ಕೆ ಶಿವಕುಮಾರ್ ಅವರ ಸಂಪುಟದ ವಿಸ್ತರಣೆಯ ಕಸರತ್ತು ಬಲು ಜೋರಾಗಿರುವಂತದ್ದು. ಸದ್ಯ 2ನೇ ಪಟ್ಟಿಯತ್ತ ಎಲ್ಲರ ಚಿತ್ತ ಇರುವಂತದ್ದು. ಅದರಲ್ಲಿ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ 4 ಜನ ಹಿರಿಯರು ಮತ್ತು ಒಬ್ಬ ಕಿರಿಯ ಶಾಸಕರು ಕೂಡ ಪೈಪೋಟಿಯನ್ನ ಮಾಡ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಎಡಗೈ ಬಲದಿಂದ ಆರ್.ಬಿ. ತಿಮ್ಮಾಪುರ ಅವರು ಈ ಹಿಂದೆ ಕೂಡ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಂಡು ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಒಂದು ಕೊಡುಗೆಯನ್ನ ಕೂಡ ನೀಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಚಿವ ಆಕಾಂಕ್ಷಿಯ ಪಟ್ಟಿಯಲ್ಲಿ ಜೆ.ಟಿ. ಪಾಟೀಲ್ರಾಗಿರ್ಬೋದು, ಉಮಾಶ್ರೀ ಆಗಿರ್ಬೋದು, ವಿಜಯಾನಂದ ಕಾಶಪ್ಪನವರು ಬೆಂಗಳೂರಿನಲ್ಲಿ ಚಲೋ ಒಂದು ಕಾರ್ಯಕ್ರಮ ಇಟ್ಕೊಂಡು ಅಲ್ಲಿ ಪ್ರತಿಭಟನೆ ಮಾಡೋದ್ರ ಮುಖೇನ ಅಲ್ಲಿಯ ರಾಜಕೀಯ ಮುಖಂಡರನ್ನು ಕೂಡ ಸೆಳೆಯುವ ನಿಟ್ಟಿನಲ್ಲಿ ನನಗೂ ಕೂಡ ಲಾಬಿಯನ್ನ ನಡೆಸುವಂತ ಕೆಲಸಕ್ಕೆ ವಿಜಯಾನಂದ ಕಾಶಪ್ಪನವರು ಕೂಡ ಮಾಡ್ತಿರುವಂತದ್ದು. ಅದೇ ರೀತಿಯಾಗಿ ಹಿರಿಯ ಒಬ್ಬ ರಾಜಕಾರಣಿ ಆಗಿರ್ತಕ್ಕಂಥ ಜೆ.ಟಿ. ಪಾಟೀಲ್ರಿಗೂ ನಮ್ಗೆ ಸಚಿವ ಸ್ಥಾನ ಬೇಕೆ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಒಂದ್ ನಿಟ್ಟಿನಲ್ಲಿ ಹೆಜ್ಜೆ ಮುಂದೆಯನ್ನು ಕೂಡ ಇಟ್ಟಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಎಸ್.ಸಿ.ಯ ಒಂದು ಕೋಟಾದಡಿಯಲ್ಲಿ ಆರ್.ಬಿ. ತಿಮ್ಮಾಪುರ ಅವರು ಹಿರಿಯ ನಾಯಕರು, ಮುಸಜ್ಜಿನ ರಾಜಕೀಯ ವ್ಯಕ್ತಿತ್ವವನ್ನ ಹೊಂದಿರತಕ್ಕಂಥದ್ದು. ಅದರಲ್ಲಿಯೂ ಎಡಗೈ ಕೋಟಾದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿಯೇ ಕೂಡ ಅವರ ಹಿರಿಯ ಒಂದು ಜವಾಬ್ದಾರಿಯನ್ನ ಹೊಂದಿರ್ಕೊಂಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಆಲಮಟ್ಟಿಯ ಜಲಾಶಯ ಒಂದು ಹಿನ್ನೀರಿನ ಸಂಬಂಧಪಟ್ಟಂತೆ
ಪ್ರವಾಹ ಪೀಡಿತರಿಗೆ ಒಂದು ಮುನ್ನಡೆಯನ್ನ ಹೆಜ್ಜೆಯನ್ನ ಕೂಡ ಹಾಕಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಎಕರೆಗೆ 40 ಲಕ್ಷ ಏನು ಮಾಡುವ ನಿಟ್ಟಿನಲ್ಲಿ ಅವರ ಪ್ರಮುಖ ಪಾತ್ರವನ್ನ ವಹಿಸಿಕೊಂಡಿದ್ರು. ಅದರಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಂದು ತಾರ್ಕಿಕ ಅಂತ್ಯವನ್ನ ಹಂಚಿಕೊಂಡಿರ್ತಕ್ಕಂಥ ರಾಜಕಾರಣಿ. ಅದಷ್ಟೇ ಅಲ್ಲದೆ ಮತ್ತು ಒಳ ಮೀಸಲಾತಿ ವಿಚಾರದಲ್ಲಿ ಕೂಡ ಅಷ್ಟೇ ಮುಖವರ್ಜಿಯನ್ನ ವಹಿಸಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ ಅವರಿಗೂ ನನಗೆ ಸಚಿವ ಸ್ಥಾನ ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಡೆಲ್ಲಿ ಹತ್ತ ಈಗಾಗಲೇ ಪ್ರಯಾಣ ಕೂಡ ನಡೆಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ 2ನೇ ಪಟ್ಟಿಯಲ್ಲಿ ನನಗೆ ಸಚಿವ ಸ್ಥಾನ ಸಿಗತ್ತೆ ಅನ್ನುವಂತ ಭರವಸೆಯನ್ನ ಆರ್ ಬಿ ತಿಮ್ಮಾಪುರ ಅವರು ಕೂಡ ಇಟ್ಟಿರುವಂತದ್ದು. ಹೀಗಾಗಿ ಏನು 4ರಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗತ್ತೆ ಅನ್ನೋದು ಒಂದ್ ಕಡೆ ತಲೆಬಿಸಿಯಾಗಿರುವಂತದ್ದು. ಸದ್ಯ ಸಚಿವ ಸಂಪುಟ ಏನು ರಚನೆ 2ನೇ ಸ್ಥಾನದಲ್ಲಿ ಯಾರಿಗೆ ಸಿಗತ್ತೆ ಅನ್ನೋದು ಒಂದ್ ಕಡೆ. ಅಂದ್ರೆ ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ 2 ಸ್ಥಾನವನ್ನ ನೀಡಿದ್ದೆ ಆದ್ರೆ ಇಲ್ಲಿ ಎಲ್ಲರೂ ಕೂಡ ಖುಷಿಯ ಒಂದು ತರುವಂತ ವಿಚಾರ ಆಗತ್ತೆ. ಅದರಲ್ಲಿ ಯಾರಿಗೆ ಸಿಗತ್ತೆ ಯಾರಿಗೆ ಸಿಗಲ್ಲ ಅನ್ನೋದು ಈಗ 2ನೇ ಪಟ್ಟಿ ಅಂತ ಚಿತ್ತ ಇರುವಂತದ್ದು. ಅಮೃತ. ಗುರು ಹಿರೇಮಠ, ಇನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ಡಿ ಕೆ ಶಿ ಅವರು ಸಿಎಂ ಆಗಬೇಕು ಅಂತ ಹೇಳಿ, ನನಗೂ ಅವಕಾಶ ಬೇಕು ಅಂತ ಹೇಳಿ ಅನೇಕ ಬಾರಿ ದೆಹಲಿಯತ್ತ ಪ್ರವಾಸವನ್ನ ಕೈಗೊಂಡ್ರು. ರಾಹುಲ್ ಗಾಂಧಿ ಅವರು ಬಹಳಷ್ಟು ನಿರಾಕರಿಸಿದ್ದು ಉಂಟು. ಇಲ್ಲ ಸಲ್ಲದ ರೀಸನ್ ಹೇಳಿ ವಿದೇಶಿ ಪ್ರವಾಸ ಇನ್ನೊಂದು ಮತ್ತೊಂದು ಅಂತ ಹೇಳಿ ಬಹಳಷ್ಟು ಬಾರಿ ಕೈಗೆ ಸಿಗಲಿಲ್ಲ. ಈಗ ಶಾಸಕರು ಪದೇ ಪದೇ ದೆಹಲಿಗೆ ಹಾರುವಂಥ ಪ್ರಯತ್ನಗಳನ್ನು ಮಾಡ್ತಾರಲ್ಲ, ಈಗ ಅವ್ರಿಗೆ ಸಿಗುವಂಥ ಚಾನ್ಸಸ್ ಇರುತ್ತೆ ಅಥವಾ ಕೇವಲ ವರಿಷ್ಠರನ್ನ ಭೇಟಿ ಮಾಡಿ ಅವ್ರಿಗೆ ಒತ್ತಡ ಹೇರಿ ಅವರು ರಾಹುಲ್ ಗಾಂಧಿಗೆ ಈ ಥರ ಪ್ರೆಷರ್ ಹಾಕುವಂಥ ಕೆಲಸಕ್ಕೆ ಇವರು ಏನಾದರೂ ಮುಂದಾಗ್ತಾ ಇದ್ದಾರೆ? ಯಾವ ಪ್ಲಾನ್ ಇಟ್ಕೊಂಡು ಇವರು ಪದೇ ಪದೇ ದೆಹಲಿಯತ್ತ ಹೋಗಬಹುದು? ಅಂದ್ರೆ ಪ್ರಮುಖವಾಗಿ ಈ ಹಿಂದೆ ಇರ್ತಕ್ಕಂತ ಸಚಿವರಿಗೆ ಒಂದಿಷ್ಟು ವಿಚಾರಗಳನ್ನ ಕೂಡ, ಯಾಕಂತಂದ್ರೆ ಒಂದೊಂದು ರೀತಿಯ ಒಬ್ಬೊಬ್ಬರ ಸಚಿವರು ಏನಿದ್ದಾರೆ ಅವರವರ ಹಿರಿಯ ಹೈಕಮಾಂಡ್ ಜೊತೆ ಒಳ್ಳೆಯ ನಂಟನ್ನ ಹೊಂದ್ಕೊಂಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು SC ಕೋಟಾದಡಿ ಇರೋದ್ರಿಂದಾಗಿ ಇಲ್ಲಿ SC ಮೀಸಲಾತಿಯ ಸಂಬಂಧಪಟ್ಟಂತೆ ಎಡಗೈ ಹೋರಾಟವನ್ನ ಮುನ್ಸೂಚನೆಯಲ್ಲಿ ಇಟ್ಕೊಂಡು ಮತ್ತು ಒಳ ಮೀಸಲಾತಿಯ ವಿಚಾರವೇನಿರುತ್ತೆ ಆ ಒಳ ಮೀಸಲಾತಿ ವಿಚಾರದಲ್ಲಿ ಆರ್ ಬಿ ತಿಮ್ಮಾಪುರ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಹೀಗಾಗಿ ಮೊನ್ನೆ ಬೆಳಗಾವಿ ಸಭೆಯಲ್ಲಿ ಕೂಡ ಉಪ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ ಅವರಿಗೆ ಸ್ವತಃ ಆರ್ ಬಿ ತಿಮ್ಮಾಪುರ ಅವರು ಸಮಾಲೋಚನೆಯನ್ನ ಕೂಡ ಮಾಡಿರುವಂತದ್ದು. ಹೀಗಾಗಿ ವರಿಷ್ಠರ ಜೊತೆ ಒಂದ್ ಕಡೆ ಚರ್ಚೆ ಆಗ್ಬೇಕು. ಅದರ ನಿಟ್ಟಿನಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಗಳ ಗಣನೀಯವಾಗಿ ಯಾವ ರೀತಿಯಾಗಿ ಬೆಳವಣಿಗೆ ಬರುತ್ತೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಆಪ್ತರ ಇರೋದ್ರಿಂದಾಗಿ ಇಲ್ಲಿ 2 ಬಲವನ್ನ ಕೂಡ ಇವರು ಸಮಬಲ ನಿಟ್ಟಿನಲ್ಲಿ ನಮಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋದು ಒಂದ್ ಕಡೆ. ಅಂದ್ರೆ ಸಚಿವ ಸ್ಥಾನ ಸಿಗುವಲ್ಲಿ ಯಶಸ್ವಿಯಾಗಿದ್ದೆ ಆದ್ರೆ ಇಲ್ಲಿ ಕಾಶ್ಯಪ್ನವರು ಕೂಡ ಏನು ಪಂಚಮಸಾಲಿ ಶ್ರೀಗಳಿಂದ ನಮಗೆ ಈ ಬಾರಿ ಲಿಂಗಾಯತ ಕೋಟಾದಡಿಯಲ್ಲಿ ಈಗ ವಿಜಯಾನಂದ ಕಾಶ್ಯಪ್ನವರಿಗೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಪಂಚಮ ಪೀಠದ ಗುರುಪೀಠದ 5 ಪಂಚಪೀಠಾದಿ ಪೈಕಿ ಏನು ರಂಭಾಪುರಿ ಪೀಠ ಸ್ವಾಮೀಜಿಯವರು ಕೂಡ ಮನವಿಯನ್ನ ಕೂಡ ಮಾಡಿದ್ದಾರೆ. ಈ ಒಟ್ಟಿನಲ್ಲಿ ಯಾರಿಗೆ ಸಿಗತ್ತೆ ಅನ್ನೋದನ್ನ